ಕೆಲಸ. ಒಂದು ಸುಂದರವಾದ ತೋಟ. ಅಲ್ಲಿ ಅನೇಕ ರೀತಿಯಾದ ಹೂವು ಮತ್ತು ಹಣ್ಣುಗಳು ಬಿಡ್ತಾ ಇದ್ದವು. ತೋಟದ ಮಾಲೀಕನೇ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಬಹಳ ಉದಾರವಾದ ಮನಸ್ಸಿನಿಂದ ಕೂಡಿರ್ತಾನೆ. ಆ ದಾರಿಯಲ್ಲಿ ಹೋಗುವವರಿಗೆ ತಂಪಾದ ಗಾಳಿ ಬೀಸಬೇಕು, ಅದು ಸುಗಂಧಭರಿತವಾಗಿರಬೇಕು, ಇದರಿಂದ ಸಂತೋಷವಾಗಬೇಕು ಅಂತ ಬಯಸ್ತಾ ಇರ್ತಾನೆ. ಅಲ್ಲಿಯೇ ಹತ್ತಿರದಲ್ಲಿ ಒಂದು ದೇವಸ್ಥಾನವಿರುತ್ತೆ. ತೋಟದ ಮಾಲೀಕ ಪ್ರತಿದಿನವೂ ಆ ಗುಡಿಗೆ ಹೂವು ಮತ್ತು ಹಣ್ಣುಗಳನ್ನು ಕಳಿಸ್ತಾ ಇರ್ತಾನೆ. ಹೀಗೆ 40 ವರ್ಷಗಳಿಂದಲೂ ಕಳಿಸ್ತಾ ಇರ್ತಾನೆ. ಒಂದು ದಿನ ಗುಡಿಯ ಪೂಜಾರಿ ಬಂದು ತೋಟದ ಮಾಲೀಕನನ್ನು ಕೇಳ್ತಾನೆ, ನಾನು ಈ ಗುಡಿಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ, ಆದರೆ ನೀನು ಒಂದು ದಿನವೂ ಆ ಗುಡಿಗೆ ಬಂದಿರುವುದನ್ನು ನಾನು ನೋಡಿಲ್ಲ ಅಂತ ಹೇಳ್ತಾನೆ. ಆಗ ಮಾಲೀಕ ಹೇಳ್ತಾನೆ, ಯಾಕೆ ಅಂತಂದರೆ ದೇವರು ಇಲ್ಲಿಯೇ ಈ ತೋಟದಲ್ಲಿ ಕೆಲಸದ ರೂಪದಲ್ಲಿರುವನು, ಆದ್ದರಿಂದ ನಾನು ಇಲ್ಲಿಯೇ ದೇವರನ್ನು ನೋಡ್ತೇನೆ ಅಂತ ಹೇಳ್ತಾನೆ. ಒಂದು ಕೋಗಿಲೆ ಹಾರುತ್ತಾ ಹಾರುತ್ತಾ ಸ್ವರ್ಗಕ್ಕೆ ಬರುತ್ತೆ. ಅಲ್ಲಿ ದೇವದೂತರು ಇಬ್ಬರು ಬಾಗಿಲನ್ನು ಕಾಯ್ತಾ ಇರ್ತಾರೆ. ಅವರಲ್ಲಿ ಒಬ್ಬನು ಕೋಗಿಲೆಗೆ ಹೇಳ್ತಾನೆ, ನೀನು ಜಗತ್ತಿನಲ್ಲಿ ನಿನ್ನ ಸ್ವರದಿಂದ ಎಲ್ಲರಿಗೂ ಸಂತೋಷವನ್ನು ಕೊಟ್ಟಿರುವೆ, ಆದ್ದರಿಂದ ನಿನಗೆ ಸ್ವರ್ಗ ಸಿಕ್ಕಿದೆ ಅಂತ ಹೇಳ್ತಾನೆ. ಬಾಗಿಲನ್ನು ತೆಗೆಯುತ್ತೇನೆ, ಒಳಗೆ ಬಾ ಅಂತ ಹೇಳ್ತಾನೆ. ಕೋಗಿಲೆ ಕೇಳುತ್ತೆ, ಒಳಗೆ ಬಂದರೆ ಅಲ್ಲಿ ನನ್ನ ಕೆಲಸ ಏನು ಅಂತಂದಾಗ, ಅಲ್ಲಿ ನೀನು ಏನೂ ಮಾಡುವಂತಿಲ್ಲ ಅಂತಂದಾಗ ಕೋಗಿಲೆಯು ಹೇಳುತ್ತೆ, ಅಲ್ಲಿ ಹಾಡಲು ಸಾಧ್ಯವಿಲ್ಲ ಅಂದ ಮೇಲೆ ನಾನು ಅಲ್ಲಿ ಬಂದು ಏನು ಮಾಡಲಿ? ಯಾರಾದರೂ ನನ್ನ ಸ್ವರವನ್ನು ಕೇಳಿ ಆನಂದ ಹೊಂದಬೇಕು, ಆದ್ದರಿಂದ ನನ್ನನ್ನು ನರಕಕ್ಕೆ ಕಳುಹಿಸು ಅಂತ ಹೇಳುತ್ತೆ ಕೋಗಿಲೆ. ಹೀಗೆ ಹಾಡುತ್ತಾ ಹೋದ ಕೋಗಿಲೆ ಹೋದಲ್ಲೆಲ್ಲ ಹಸಿರಾಯಿತು. ಹೀಗೆ ನರಕವನ್ನು ಸ್ವರ್ಗ ಮಾಡಿತು ಕೋಗಿಲೆ.